ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಯಶಸ್ವಿಗೊಳಿಸ್ತು ನಮ್ಮದು ಇವತ್ತಿನ ದಿನದಲ್ಲಿ ಮಂತ್ರಾಲಯಕ್ಕೆ ತಲುಪಿದ್ದೀವಿ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ 400 ಕಿಲೋಮೀಟ್ರ್ ನನ್ನ ತಾಯಿ ನಡೆದಿದ್ದಾರಂದರೆ ನಿಜವಾಗ್ಲೂ ನಾವು ಪುಣ್ಯವಂತರು ಅನ್ನಿಸ್ತಾ ಇದೆ. ಯಾಕಂದರೆ ಇದೆಲ್ಲ ನಿಮ್ಮೆಲ್ಲರ ಸಪೋರ್ಟ, ಗುರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ನಮಗೆ ಇರೋದ್ರಿಂದ ಇವಾಗ ನಾವು ಮಂತ್ರಾಲಯಕ್ಕೆ ತಲುಪಿ ಅದೇ ಮುಖಾಂತರದಲ್ಲಿ ನೋಡಿ ರಾಯರ ಆಶೀರ್ವಾದ ನನ್ನ ಗೋಮಾತೆ ತಾಯಿ ಪಡಿತಾ ಇದ್ದಾರೆ. ಅದೇ ಮುಖಾಂತರದಲ್ಲಿ ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ ತಾಯಿ. ಆದರೂ ನಾವು ಮಂತ್ರಾಲಯಕ್ಕೆ ತಲುಪಿದ್ವಿ, 400 ಕಿಲೋಮೀಟ್ರ್ವರೆಗೂ ಬಂದಿದ್ದೀವಿ. ತುಂಬ ಖುಷಿಯಾಯಿತು ತಾಯಿ. ಭಕ್ತರ ರಾಯರ ಭಕ್ತಾದಿಗಳಲ್ಲಿ ಏನೋ ಒಂದು ಮನವಿ ಮಾಡಿಕೊಂಡು ಅವ್ರ ಕಷ್ಟಗಳನ್ನು ಹೇಳಿ ಕಳಿಸಿದ್ದಾರೆ, ಅದೆಲ್ಲದೂ ಈಡೇರಲಿ ಅಂತಂದು ನಾವು ಗುರು ರಾಘವೇಂದ್ರ ಸ್ವಾಮಿಯವ್ರನ್ನ ಕೇಳೋಣ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರೇ, ನೀವಿದ್ದೀರ ತಂದೆ. ಭಕ್ತಾದಿಗಳ ಮನಸ್ಸಲ್ಲಿ ಏನು ಅಂದುಕೊಂಡು ನಾನಿವತ್ತು ಪಾದಯಾತ್ರೆ ಮಾಡಿಕೊಂಡು ಬಂದಿದ್ದೇನೆ, ಅವರ ಕಷ್ಟಗಳಿಗೆಲ್ಲ ಪರಿಹಾರ ನೀಡು ತಂದೆ. ನಾವೆಲ್ಲರೂ ನಿಮ್ಮನ್ನೇ ನಂಬಿದ್ದೀವಿ ತಂದೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ.